ಕಾವೇರಿಯ ಕೂಗು ಒಂದು ಕಡೆಯಲ್ಲಾದ್ರೆ ಇತ್ತ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಹಸಿ ಬರದಿಂದಾಗಿ ಒಣ ಮತ್ತೆ ಹಸಿ ಬರದಿಂದಾಗಿ ರೈತರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಈ ಸಂದರ್ಭಕ್ಕೆ ಸರ್ಕಾರ ಏನ್ ಮಾಡಬೇಕು? ಜನಸಾಮಾನ್ಯರ ಧ್ವನಿಯಾಗಿ ಇವತ್ತು ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಪ್ರಯತ್ನ ಮಾಡ್ತಾ ಇದೆ. ನಿಮ್ಮ ಬೇಡಿಕೆಗಳೇನು? ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯವೇ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದು. ಕರ್ನಾಟಕದ ದಕ್ಷಿಣದಲ್ಲಿ ಕಾವೇರಿಯ ಕೂಗು, ಉತ್ತರದಲ್ಲಿ ಹಸಿ ಬರದ ಬಿಸಿ. ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ಈ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿ, ಮೆಸೇಜ್ ಮಾಡಿ, ಕಾಲ್ ಮಾಡಿ ಅಥವಾ ನಮ್ಮ ಎಕ್ಸ್ ಖಾತೆಗೂ ಕೂಡ ತಾವು ತಮ್ಮ ಕಾಮೆಂಟ್ ಮೂಲಕ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಕಾವೇರಿ ಹೋರಾಟ, ಕಾವೇರಿಯಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋದು ಒಂದು ವಿಚಾರ ಆದ್ರೆ, ಆ ಕಾವೇರಿ ಕೊಳ್ಳದ ಭಾಗದ ಜನರಿಗೂ ಕೂಡ ಕೃಷಿಗೂ ನೀರಿಲ್ಲ, ಕುಡಿಯೋದಕ್ಕೂ ಕೂಡ ನೀರಿಲ್ಲದಂತಹ ಸ್ಥಿತಿಯಾಗಿದೆ. ಇಂಥ ಸಂದರ್ಭ ದಕ್ಷಿಣ ಕರ್ನಾಟಕದಲ್ಲಿದ್ರೆ ಉತ್ತರ ಕರ್ನಾಟಕದಲ್ಲಂತೂ ನೀರೇ ಇಲ್ಲ. ಕೊಪ್ಪಳ ಜಿಲ್ಲೆಯಲ್ಲೂ ಭರದ ಕಾರ್ಮೋಡ ಆವರಿಸಿದೆ. ಮಳೆ ಇಲ್ಲದೆ ರೈತರು ಪರದಾಡ್ತಾ ಇದ್ದಾರೆ. ಫಲವತ್ತಾದ ಹೊಲಗಳಿಂದ ನಮ್ಮ ಪ್ರತಿನಿಧಿ ಶ್ರೀಲಕ್ಷ್ಮಿ ಅಭಿಜಿತ್ ಅವರು ಪ್ರತ್ಯಕ್ಷವಾಗಿ ವಾಸ್ತವ ಏನು ಅನ್ನೋದನ್ನ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಸರ್ ಹೇಳಿ, ನೀವ್ ಏನ್ ಬೆಳೆ ಬೆಳೆದಿದ್ದೀರಿ? ಎಷ್ಟು ನಷ್ಟ ಆಯ್ತು? ಏನ್ ಪರಿಸ್ಥಿತಿ ಇದೆ? ಮೇಡಮ್ ನಾವು ಈಗಾಗಲೇ ಮೆಕ್ಕೆಜೋಳನ ಬೆಳೆ ಹಾಕಿದೀವಿ, ಅದ್ರ ಜೊತೆ ಈರುಳ್ಳಿ ಹಾಕಿದೀವಿ, ಸೂರ್ಯಕಾಂತಿ ಹಾಕಿದೀವಿ. ನಾವು ಹಾಕಿರ್ತಕ್ಕಂತ ಎಕರೆ ಕನಿಷ್ಠ 40,000 ರಿಂದ 50,000 ರೂಪಾಯಿ ವೆಚ್ಚವನ್ನು ಮಾಡಿದೀವಿ. ಈ ಒಂದು ಮಳೆನೂ ಆಗ್ತಾ ಇಲ್ಲ. ಆ ಮಳೆ ಆಗ್ಲಿಲ್ಲ ಅಂದ್ರೆ ರೈತರ ಪರಿಸ್ಥಿತಿ ಗಂಭೀರ ಆಗೈತಿ. ಇವತ್ತು ಸರ್ಕಾರ ಗಮನ ಹರಿಸಬೇಕು. ಅದ್ರ ಜೊತೆಗೆ ಇವತ್ತು ಕೊಪ್ಪಳ ಜಿಲ್ಲೆ ಇರ್ತಕ್ಕಂತ ಶಾಸಕರು ಟೋಟಲಿ ಅವ್ರ ಹೆಸರು ಸಹಿತ ನಾನು ಮೆನ್ಷನ್ ಮಾಡೋದಿಲ್ಲ. ಯಾಕಂದ್ರೆ ಇವತ್ತು ಟೋಟಲಿ ಕೊಪ್ಪಳ ಜಿಲ್ಲೆ ಇರ್ತಕ್ಕಂತ ಶಾಸಕರು ರೈತರ ಬಗ್ಗೆ ಚಿಂತನೆ ಮಾಡ್ಬೇಕಲ್ವಾ? ಚುನಾವಣೆ ಬಂದಾಗ ಮಾತ್ರ ಅವ್ರಿಗೆ ರೈತರಿಗೆ ಆಶ್ವಾಸನೆ ಕೊಡೋದು, ನಾವ್ ನಿಮ್ಗೆ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತಕ್ಕಂತ ಸುಳ್ಳು ಭರವಸೆಗಳನ್ನು ಕೊಡಬಾರ್ದು. ಅದ್ರ ಜೊತೆಗೆ ಬರ ಘೋಷಣೆ ಮಾಡಿಲ್ಲ ಸರ್ಕಾರ. ಇನ್ನು ಬರದ ಬಗ್ಗೆ ಮಾತಾಡ್ತಾ ಇದಾರೆ, ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತಾ ಇದಾರೆ. ಘೋಷಣೆ ಮಾಡ್ಬೇಕು ಅಂತ ಅನ್ಸುತ್ತಾ? ಬರ ಇದೆಯಾ? ಇದು ಸ್ವಲ್ಪ ತೇವಾಂಶ ಇದೆ, ಹಸಿ ಬರ ಅಂತ ಹೇಳ್ತಾ ಇದಾರೆ. ನೀವೇನ್ ಹೇಳ್ತೀವಿ? ಇಲ್ಲ ಮೇಡಮ್, ಅದು ರೈತರಿಗೆ ಅತಿ ಅವಶ್ಯವಾಗಿರ್ತಕ್ಕಂತ ಒಂದು ಯೋಜನೆ. ಆದ್ರೆ ಸರ್ಕಾರದವರು ಅದನ್ನು ವೀಕ್ಷಣೆ ಮಾಡಬೇಕಿತ್ತು. ಆಮೇಲೆ ಶಾಸಕರಿಂದ ಅದನ್ನ ಕೆಲವೊಂದು ತಾಲೂಕಿನ ವರದಿಗಳನ್ನು ತಗೋಬೇಕಿತ್ತು. ಬರ ಪರಿಹಾರ ಬರಗಾಲ ಇರುವುದರಿಂದ ಇವತ್ತು ರೈತರಿಗೆ ಸಾಕಷ್ಟು ಸಾಲಗಳನ್ನು ಮಾಡಿದ್ದಾರೆ. ಇವತ್ತು ಗೊಬ್ಬರ ತರಬೇಕು, ಬೀಜ ತರಬೇಕು ಅಂದ್ರೂ ಕೂಡ ರೈತರು ಒಂದು ಬ್ಯಾಂಕ್ ಈಗ ಒಂದು ಬೆಳೆನೂ ಕೈಗೆ ಬರೋ ಸಾಧ್ಯತೆ ಇಲ್ಲ. ಬೆಳೆ ಬರ್ತಕ್ಕಂತ ಕನಸು ಮನುಷ್ಯನ ನಾವು ಕಾಣುವಂತ ಸ್ಥಿತಿ ಒಳಗೆ ಇಲ್ಲ ಮೇಡಮ್. ಬನ್ನಿ, ಪಕ್ಕದಲ್ಲಿ ಇನ್ನೊಂದು ಹೊಲ ಇದೆ, ಅಲ್ಲೂ ನೋಡೋಣ. ವಿಜಯನಗರದಿಂದ ಕರಿಬಸಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ಕರಿಬಸಪ್ಪ ಅವರೇ, ತಾವೇನ್ ಹೇಳ್ತೀರಿ? ಬರದ ಪರಿಸ್ಥಿತಿಯನ್ನ ಸರ್ಕಾರ ಹೆಂಗ್ ನಿಭಾಯಿಸಬೇಕು? ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಹೇಗಿದೆ ಸರ್? ಹೇಳಿ, ನೀವು ಮಾತಾಡ್ತಿರೋದು ನಮ್ಗೆ ಕೇಳಿಸ್ತಿದೆ. ಮಾತಾಡಿ, ಟಿವಿ ನೋಡಿ ಮಾತಾಡಬೇಡಿ. ಇಲ್ಲ ಸರ್, ಹೊರಗಡೆ ಸರ್. ಸರ್ ಇಲ್ಲಿ ಮಳೆ ಬಂದಿಲ್ಲ ಸರ್. ಬೆಳೆ ಎಲ್ಲ ಒಣಗಿ ಹೋಗ್ಬಿಟ್ಟಿದೆ ಸರ್. ಈಗ ಉಣ್ಣಕ್ಕಿಲ್ಲ ಸರ್. ಗೊಬ್ಬರ ಹಾಕಿದ್ಕ ಅವೆಲ್ಲ ಒಯ್ದಾಗ್ಬಿಟ್ಟ ಸರ್, ಬಾಡ್ಬಿಟ್ಟದ ಸರ್. ಹ್ಮ್ ಸರ್. ಏನ್ ಬೆಳೆದಿದ್ರಿ ತಾವು? ಕಷ್ಟ ಬಂದ ಸರ್, ಎಲ್ಲ ದುಬಾರಿ ಆಗಿದೆ ಸರ್. ಏನ್ ಬೆಳೆದಿದ್ರಿ? ಅದ ಸರ್ ಮೆಕ್ಕೆಜೋಳ ಸರ್, ಸೂರ್ಯಕಾಂತಿ ಹಾಕಿದಾರೆ ಸರ್. ಸೂರ್ಯಕಾಂತಿ ಒಂದ್ ಗೇಣ್ ಒಂದ್ ಮಳೆ ಬಂದ ಸರ್, ಹೂವು ಬಂದಾವು, ಅವು ಕೆಲಸ ಆಗಂಗಿಲ್ಲ. ಮೆಕ್ಕೆಜೋಳ ಸ್ವಸ್ಥ ಬಂದಾವ್ರಿ, ಅವು ಏನು ಅಲ್ಲಿಂದ ಹುಟ್ಟಾವ್ರಿ. ತಮ್ದು ಒಣ ಬರವ ಹಸಿ ಬರವ? ಇಲ್ಲ ಸರ್, ನೀರಾವರಿ ಅಲ್ಲ ಸರ್. ಮಳೆ ಬಂದ್ರೆ ಕಾಣ್ಬೇಕು ಸರ್ ನಾವು. ನೀರಾವರಿ ಏನೇ ಇಲ್ಲ ಸರ್, ಹೊಟ್ಟೆ ಇಲ್ಲ ಸರ್. ಹ್ಮ್ ಸರ್. ಈಗ ಬಹಳ ಕಷ್ಟ ಆಗಿದೆ ಹಾಗಾದ್ರೆ. ಕಷ್ಟ ಆಗಿದೆ ಸರ್. ಅಕ್ಕಿ ಕಷ್ಟ ಸೊಸೈಟಿಗೆ ಉಣ್ಬೇಕು ಸರ್, ಮತ್ತೆ ಬಾಯ್ ಮಾಡಕ್ ಸರ್. ಓಕೆ. ಹ್ಞೂ ಸರ್. ಎಣ್ಣೆ ದುಬಾರಿ ಸರ್, ಎಲ್ಲ ದುಬಾರಿ ಸರ್. ದನಗಳು ಹೆಂಗ್ ಬೆಳೆ ಸರ್, ಮೇವು ಅಲ್ಲ ದನಗಳಿಗೆ. ಹೌದೌದು, ಬರಗಾಲ ಅಂದ್ರೆ ಹಾಗೆ ಅಲ್ವಾ? ಹ್ಞೂ ಸರ್. ಎಲ್ಲರಿಗೂ ಸಂಕಷ್ಟವೇ. ನಾಲ್ಕು ಕಡೆ 5 ಅಡಿ ಬೆಳೆದ್ರೆ ಮೆಕ್ಕೆಜೋಳ ಬರ್ತಾವ ಸರ್, ದನ ಮೇಯ್ಸಕ್ ಬರ್ತಾವ ಸರ್. ಹೌದು 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 ಹೌದು. ಒಂದ್ ಗೇನ್ ಮಳೆ ಬಂದ್ರೆ ಬರ್ತದೆ, ದನ ಮೇಯ್ಕ ಆಗಲ್ಲ ಸರ್ ಅವನ. ನಿಜ 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 ಕರಿಬಸಪ್ಪ ಅವರೇ. ಹ್ಞೂ ಸರ್. ಥ್ಯಾಂಕ್ ಯು. ಶ್ವೇತಾ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಶ್ವೇತಾ ಅವರ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಶ್ವೇತಾ ಅವರೇ, ತಾವೇನ್ ಹೇಳ್ತೀರಿ? ಬೆಂಗಳೂರಿನಲ್ಲಿ ಕಾವೇರಿ ನೀರಿಗಾಗಿ ಹೋರಾಟ ನಡೀತಾ ಇದೆ. ಇತ್ತ ಕೇವಲ ಕಾವೇರಿ ಮಾತ್ರ ಅಲ್ಲ, ಅತ್ತ ಉತ್ತರ ಕರ್ನಾಟಕ ಭಾಗದಲ್ಲಿ ಬರದ ಹೊಡೆತಕ್ಕೆ ರೈತರೆಲ್ಲ ಬಸ್ಸು ಒಳಗೆ ಹೋಗಿದ್ದಾರೆ. ಸರ್ಕಾರ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಈ ಹೊತ್ತಿಗೆ?
ಸರ್ ಏನ್ ಮಾಡ್ಬೇಕು ಅಂದ್ರೆ ಕಾವೇರಿ ನೀರ್ನ ಫಸ್ಟ್ ನಾವು ಉಪಯೋಗಿಸ್ಕೋಬೇಕು ಕನ್ನಡಿಗರು ಅಲ್ವಾ, ಆಮೇಲೆ ತಮಿಳ್ನಾಡು ಬಿಡ್ಬೇಕು. ನಮ್ಗೆ ಉಳ್ದೆ ಮಿಕ್ಕಿದ್ರೆ ಬಿಡ್ಬೇಕು. ಈಗ ಸದ್ಯಕ್ಕೆ ನಮ್ಗೆ ನೀರಿಲ್ಲ ಅಂದಾಗ ನಾವ್ ನೀರ್ ಬಿಡಕ್ ಹೋಗ್ಬಾರ್ದು. ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಅವ್ರು ಮಳೆಯಾಶ್ರಿತ ಇದಾರೆ, ಅವ್ರಿಗೆ ಮಳೆ ಬಂದ್ರೇನೆ ಬೆಳೆ ಮಾಡಕ್ ಆಗೋದು. ಸರ್ಕಾರ ಇದಕ್ಕೆ ಅವ್ರಿಗೇನಾದ್ರು ದಾರಿ ಇದ್ರೆ ಮಾಡ್ಬೇಕು. ಏನಂದ್ರೆ ಅವ್ರಿಗೆ ಬೆಳೆಗಳಿಗೆ ವಿಮೆ ಮಾಡ್ಸೋದು, ಆತರ ಅವ್ರಿಗೆ ಏನೇನ್ ಸಹಾಯ ಆಗುತ್ತೆ, ರಸಗೊಬ್ಬರ ಎಲ್ಲ ಕಡಿಮೆ ಬೆಲೆ ಕೊಡೋದು, ಅದನ್ನ ಮಾಡ್ಬೋದಲ್ವಾ. ಹೌದು, ಮಳೆ ಅಂತೂ ಯಾರ ಕೈಲೂ ಬರ್ಸಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರಿಗೆ ಒಂದು ಒಳ್ಳೇದ್ ಮಾಡ್ಬೋದು ಅಂತ ನಾನು ಈ ಮೂಲಕ ಹೇಳ್ತೀನಿ. ಮತ್ತೆ ನಮ್ದು ಬೈರ್ಮಂಗ್ಲ ಬಿಡದಿ ಹತ್ರ ಇದೆ ಸರ್ ಲ್ಯಾಂಡ್ಗಳು, 9,600 ಎಕರೆ ಅಕ್ವರೇಷನ್ ಮಾಡ್ತಿದ್ದಾರೆ. ಇಲ್ಲಿ ವೃಷಭಾವತಿ ನದಿ ನೀರು ವರ್ಷದಲ್ಲಿ 365 ದಿನಾನು ಪ್ರತಿ ದಿನಾನು ನೀರ್ ಸಿಗುತ್ತೆ. ಇಂಥ ಕಡೆ ಎಲ್ಲ ಅವರು ಲ್ಯಾಂಡ್ ಅಕ್ವೈರ್ ಮಾಡ್ಬಿಟ್ಟು ಆ ಕಡೆ ಬರ ಅಂದ್ರೆ ಯಾವ್ದ್ ನ್ಯಾಯ ಸರ್? ನಾನ್ ಹೇಳುದು ಮುಖ್ಯಮಂತ್ರಿಗಳಿಗೆ, ಒಳ್ಳೆ ಬೆಳೆ ಬೆಳೀತಿರೋ ಭೂಮಿನ ಉಳಿಸಿ. ನೀರ್ ನಾವು ಯಾವ್ದೇ ರೀತಿ ಮಳೆ ಆಶ್ರಯ ಇಲ್ಲ, ವೃಷಭಾವತಿ ನದಿಯಿಂದಾನೇ ನಮ್ಗೆ ನೀರ್ ಸಿಗೋದ್ರಿಂದ 15 ಲಕ್ಷ ಮರ ಇದೆ, 1 ಲಕ್ಷಕ್ಕೂ ಹೆಚ್ಚು ಹಸುಗಳಿದೆ. ಇದೆಲ್ಲ ಇರುವಾಗ ಇದನ್ನ ಯಾಕೆ ನಾಶ ಮಾಡ್ತೀರಾ ಅಂತಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಿದ್ದೀವಿ ಸರ್. ಹೌದಾ, ಸರಿ, ಥ್ಯಾಂಕ್ ಯು. ಮತ್ತೊಬ್ರು ಬೆಂಗಳೂರಿಂದ ಈರಪ್ಪ ಅನ್ನೋರು. ಈರಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಈರಪ್ಪ ಅವರೇ, ತಾವು ಇದನ್ನೆಲ್ಲ ಹೇಗ್ ನೋಡ್ತಾ ಇದ್ದೀರಿ? ಏನ್ ಮಾಡ್ಬೇಕು ಈ ಸಂದರ್ಭಕ್ಕೆ? ತುರ್ತಾಗಿ ಏನಾಗಬೇಕಾಗಿದೆ? ಬರೀ ಕಾವೇರಿ ಗಲಾಟೆ ಅಂತ ಹೋದ್ರೆ ಏನೋ ಅದರ ಫಲ ಸಿಗಲ್ಲ. ಮಳೆಗಾಲದಲ್ಲಿ ಕೆರೆ ಕಟ್ಟೆಗಳನ್ನು ತುಂಬಿಸ್ಕೋಬೇಕು ಫಸ್ಟ್. ಎಲ್ಲ ಮಳೆನೇ ಬರ್ಲಿಲ್ವಲ್ಲ. ಇಲ್ಲ, ಬಂದಾಗ ಹೋದ ವರ್ಷ ಎಷ್ಟೊಂದು ಮಳೆ ಇತ್ತು, ಅವಾಗ ಕೆರೆ ಕಟ್ಟೆ ತುಂಬಿಸ್ಕೊಂಡಿದ್ರೆ ಈಗ ಆ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಈ ಕಾವೇರಿ ಗಲಾಟೆ ಉತ್ತರ ಕರ್ನಾಟಕದಂತೂ ಏನು ಮಾಡಕ್ಕಾಗಲ್ಲ, ಅಲ್ಲಿ ಮಳೆ ಬಂದ್ರೇನೆ ಪಾಪ ಆಗೋದು ಅವ್ರದ್ದು. ಅಟ್ಲೀಸ್ಟ್ ಸರ್ಕಾರ ಈ ಸಂದರ್ಭದಲ್ಲಿ ಬೇಗ ಬರ ಪರಿಹಾರ ನಿಧಿಗಾರು ಅದನ್ನ ಅರ್ಜಿ ಸಲ್ಲಿಸಿ ಅದನ್ನ ಪರಿಹಾರ ಕೊಡ್ಬೇಕಂತ ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಚನ್ನಬಸಪ್ಪ ಅನ್ನೋರು ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚನ್ನಬಸಪ್ಪ ಅವರೇ. ನಂಜದೇವನಪುರ. ಎಲ್ಲಿ? ನಂಜದೇವನಪುರ, ಚಾಮರಾಜನಗರ ತಾಲೂಕು. ಓಹೋ, ಹೌದಾ? ಚಾಮರಾಜ ಜಿಲ್ಲೆ. ಓಕೆ, ನಿಮ್ ಕಡೆ ಎಲ್ಲ ಹೇಗಿದೆ ಮಳೆ? ಮಳೆ ಇಲ್ಲ ಸರ್, ನಮ್ ಕಡೆ ಒಂಚೂರು ಮಳೆ ಇಲ್ಲ. ಎಲ್ಲ ಜಾನುವಾರು ಎಲ್ಲ ಇದಾಗ್ಬಿಟ್ಟವ, ಎಲ್ಲ ಒಣಗೋಗ್ಬಿಟ್ಟದ, ಗೆದ್ಲೆತ್ಕೊಂಡ್ಬಿಟ್ಟದ. ತಮ್ಗೆಲ್ಲ ಮಳೆಯಾಶ್ರಿತವಾ ಅಥವಾ ಬೇರೆ ಏನಾದ್ರೂ ನೀರಿನ ವ್ಯವಸ್ಥೆ ಇದೆಯಾ? ಎಲ್ಲೂ ಇಲ್ಲ ಸರ್, ನೀರ್ ಬರ್ತಾ ಇಲ್ಲ. ಕೆರೆಗೆ ನೀರ್ ಬಿಡ್ತಾರ ಅಂದ್ರೆ ಒಂದೊಂದ್ ಏರಿಯಾಕ್ ಬರಲ್ಲ. ಕುಡಿಯೋಕೆಲ್ಲ ಬೋರಾ ತಮಗೆ? ಬೋರು 800 ಅಡಿಯಾರು ನೀರಿಲ್ಲ. ಓಹೋ, 800 ಅಡಿಯಾರು ನೀರಿಲ್ಲ. ಏನ್ ಮಾಡ್ತೀರಿ ಈಗ? ನಿಲ್ಲಾಗ್ಬಿಟ್ಟವ. ತೋಟ ಗದ್ದೆ ತೆಂಗಿನ ಗರಿ ಎಲ್ಲ ಬೀಳ್ತಾವ, ಎಲ್ಲೂ ನೀರಿಲ್ಲ. ವಾಟ್ ನೆಕ್ಸ್ಟ್? ಏನ್ ಮಾಡ್ಬೇಕು ಸರ್ಕಾರ? ಏನ್ ಮಾಡ್ಬೇಕು, ಇದ್ ಮಾಡ್ಬೇಕು, ಪರಿಹಾರ ಏನಿದ್ರು ಘೋಷಿಸ್ಬೇಕು ಈಗ ನಮ್ ಚಾಮರಾಜನಗರನ. ಪರಿಹಾರದ ನಿರೀಕ್ಷೆಯಲ್ಲಿ ಇದೀರಿ ತಾವು? ಇಲ್ಲ, ಇರ್ಲಿ, ಎಲ್ಲಾ ಜನಕ್ಕೂ ಬೇಕು, ನಮ್ಮ ಒಬ್ಬರಿಗೆ ಅಂತಲಲ್ಲ. ಎಲ್ಲಾ ಜಾನುವಾರುಗಳು ಮೇವೇ ಇಲ್ಲ. ನೋಡುವ, ನಿಮ್ಮ ಧ್ವನಿಯಾಗಿ ನಾವಿವತ್ತು ಮಾತಾಡ್ತಿದ್ದೀವಿ. ಚನ್ನಬಸಪ್ಪ ಅವರೇ, ಹುಬ್ಬಳ್ಳಿಯಿಂದ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ.